ಉಗ್ರ ರೂಪ ತೋರಿದ ತೋಳದ ಅಟ್ಟಹಾಸಕ್ಕೆ ಬಲಿಯಾದ 8ಕ್ಕೂ ಹೆಚ್ಚು ಮೇಕೆಗಳು. ರಾತ್ರಿ ಹೊತ್ತು ಶೆಡ್ನಲ್ಲಿ ಮಲಗಿದ್ದ ಮೇಕೆಗಳನ್ನ ಜವರಾಯನ ರೂಪದಲ್ಲಿ ಬಂದ ತೋಳ ಮನಬಂದಂತೆ ಮೈಮೇಲೆ ಎಗರಿ ಸಾಯಿಸಿರುವ ಘಟನೆ ಜರುಗಿದೆ. ಬಾಗಲಕೋಟೆ ಜಿಲ್ಲೆಯ ರಬಗವಿಬನಹಟ್ಟಿ ತಾಲೂಕಿನ ಕುಲಹಳ್ಳಿ ಗ್ರಾಮದ ಪೈಗಂಬರ್ ಮೌಲಾಸಾಬ್ ಖಾಲಿಖಾನ್ ಅವರ ತೋಟದ ಶೆಡ್ ಒಂದರಲ್ಲಿ ರಾತ್ರಿ ಮಲಗಿರುವ 8 ರಿಂದ 12 ಮೇಕೆಗಳನ್ನ ಸಾಯಿಸಿರುವ ಘಟನೆ ಗ್ರಾಮಸ್ಥರಲ್ಲಿ ಭಯದ ಆತಂಕ ಉಂಟು ಮಾಡಿದೆ. ಕೃತ್ಯವನ್ನ ನೋಡಲು ಬಂದ ಪಶು ವೈದ್ಯರು ಹಾಗೂ ಮಲ್ಲುನಾವಿ ಅರಣ್ಯ ಅಧಿಕಾರಿಗಳು ಅವರು ರೈತರ 1 ಲಕ್ಷಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗಿದ್ದು ಸರ್ಕಾರಕ್ಕೆ ಮನವಿ ಮಾಡಿ ರೈತರಿಗೆ ಸಹಾಯಧನ ನೀಡುವ ಹಾಗೆ ಮನವಿ ಮಾಡ್ತೀನಿ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ಸಾವಿತ್ರಿ ಪೂಜಾರಿ, ಸದಸ್ಯರು ಹಾಗೂ ರೈತರು ಉಪಸ್ಥಿತರಿದ್ದರು. ಸರ್, ಈ ಪ್ರಕರಣದ ಬಗ್ಗೆ ನಿಮ್ದೇನು ಸರ್? ಪೈಗಂಬರ್ ಖಾಲಿಖಾನ್ ಅನ್ನೋರು ತೋಟದಾಗ ರಾತ್ರಿ 1-2 ಗಂಟೆಗೆ ಯಾವುದೊಂದು ಕಾಡು ಪ್ರಾಣಿ ಹಾವಳಿ ಮಾಡಿ 8 ಹೋಂತ್ ಮರಿಗಳನ್ನು ಕೊಂದು ಹಾಕೈತಿ ಅಂಥೇಳಿ ಇಲ್ಲಿನ ಮೆಂಬರ್ ಆಗಿರ್ತಕ್ಕಂಥ ಮಾಲಿಂಗ್ ನಾವೇವ್ರು ಹೇಳಿದರು. ಆ ಪ್ರಕಾರ ನಾವು ಸದರಿ ಸ್ಥಳಕ್ಕೆ ಬಂದೀವಿ. ಬರೋದ್ರಲ್ಲಿ ವೆಟರ್ನರಿ ಡಾಕ್ಟರ್ ಸರ್ ಮತ್ತು ಗ್ರಾಮ ಲೆಕ್ಕಾಧಿಕಾರಿ ಅವರಿದ್ದರು. ಅವ್ರು ಹೇಳಿದ ಪ್ರಕಾರ ನಾವು ಇದನ್ನು ಮೇಜರ್ ಮಾಡೀವಿ, ಸ್ಪಾಟ್ ಮೇಜರ್ ಮಾಡೀವಿ. ಮತ್ತು ಈ ಪರಿಹಾರ ಅಂತಕ್ಕಂಥ ನಮ್ಮ ಗೌರ್ಮೆಂಟ್ ಆ್ಯಪಲ್ಲಿ ಈಗಾಗಲೇ ಅಪ್ಲೋಡ್ ಮಾಡೀವಿ, ಅದನ್ನು ಸಿಂಕ್ ಮಾಡಿ ಕಳಿಸಿದ್ದೀವಿ. ಅವರು ಹೇಳೋ ಪ್ರಕಾರ ರೈತರು ಏನು ಹೇಳ್ತಾರೆ 1,50,000 ಮೂರ್ಲಿದ್ದು ನಾವು ಕೊಟ್ಟು ತಂದಿದ್ದೀವಿ ಅಂತ ಹೇಳಿದರು. ಮತ್ತು ವೆಟರ್ನರಿ ಡಾಕ್ಟರ್ ಸಾಹೇಬ್ರು ಏನು ಹೇಳಿದರು, ಸದರಿ ಮಾರುಕಟ್ಟೆ ಮೌಲ್ಯ 1,20,000 ಆಗ್ಬೋದು ಅಂತ ಹೇಳಿದರು. ಮತ್ತು ಎಷ್ಟು ಅತಿ ಹೆಚ್ಚು ಕೊಡಿಸ್ಲಿಕ್ಕೆ ಸಾಧ್ಯತೆ ಸರ್ಕಾರದಿಂದ ಮತ್ತು ನಮ್ಮ ಇಲಾಖೆಯಿಂದ ಅಷ್ಟೊಂದು ಪರಿಹಾರ ನಾವು ರೈತರಿಗೆ ಕೊಡಿಸ್ತೀವಿ ಅಂತೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಸರಿ ಸರ್, ಈ ರೀತಿ ಪ್ರಕರಣ ಆಗದಂತೆ ರೈತರಿಗೆ ಮುಂಜಾಗ್ರತೆ ಕ್ರಮವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಯಾವ ರೀತಿ ಕ್ರಮ ತಗೋಬೇಕು, ಅವರು ಯಾವ ರೀತಿ ಜಾಗ್ರತೆ? ಏನಾಗಿದೆ ಅಂದರೆ ಸುತ್ತಮುತ್ತ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಕಾಡು ಪ್ರಾಣಿ ಅಂದರೆ ತೋಳ ಅಂತಕ್ಕಂಥ ಒಂದು ಕಾಡು ಪ್ರಾಣಿಗಳು ಭಾಳ ಅದಾವೆ ನಮ್ಮ ಸುತ್ತಮುತ್ತ ಭಾಗದಲ್ಲಿ. ಹಾಗಾಗಿ ರೈತರು ಸ್ವಲ್ಪ ಸೆಟ್ಗಳನ್ನು ಸರಿಯಾಗಿ ನಿರ್ಮಾಣ ಮಾಡ್ಕೊಳ್ಬೇಕು. ಈಗೇನಾಗಿದೆ ಅಂದರೆ ಕೆಲವೊಂದು ಕಡೆ ಕೆಳಗಡೆ ಗ್ಯಾಪ್ ಇದೆ, ಕೆಲವೊಂದು ಕಡೆ ಮೇಲಿನ ಸೈಡ್ ಗ್ಯಾಪ್ ಇದೆ. ಆ ಥರ ಆಗದೆ ಇರುವಂಗೆ ಮುಂಜಾಗ್ರತೆ ಕ್ರಮ ಕೈ ತಗೋಬೇಕು ರೈತರು. ಈಗಾಗಲೇ 1-2 ಕಡೆ ಪ್ರಕರಣ ಆಗ್ಯಾವ, ಅದನ್ನು ಅಪ್ಲೋಡ್ ಮಾಡಿದ್ದೀವಿ. ಈಗಾಗಲೇ ಇದು 3ನೇ ಘಟನೆ ಈಗ 1 ವಾರದಲ್ಲಿ. ಸರ್, ತಮ್ಮ ಹೆಸರು ಸರ್? ಥ್ಯಾಂಕ್ ಯು. ಮಲ್ಲು ನಾವೇ ಅಂತೇಳಿ, ನಾನು ಡೆಪ್ಟಿ ಆರ್ ಎಫ್ ಬನಹಟ್ಟಿ ಸೆಕ್ಷನ್. ಸರಿ ಸರ್, ಓಕೆ ಮೇಡಮ್. ರೈತರಿಗೆ ಈ ಥರ ಕಷ್ಟ ಆಗೈತ್ರಿ, ಈಗ ರಾತ್ರಿ ವೇಳೆ ಈ ಸೇಮ್ ಆಗೈತ್ರಿ. ಇದ್ರ ಬಗ್ಗೆ ತಮ್ಮ ಪಂಚಾಯತ್ ವತಿಯಿಂದ ಏನಾದರೂ ಸಹಾಯ ಸಹಕಾರ ನೀಡಬಲ್ಲಿರ? ಪಂಚಾಯತಿ ವತಿಯಿಂದ ಏನು ಸಹಾಯ ಆಕೈತ್ರಿ ಅದನ್ನೆಲ್ಲ ಮಾಡಿಕೊಡ್ತೀವಿ. ಸಡ್ಡ ಇದು ಅವ್ರಿಗೇನು ಮತ್ತು ಅನುದಾನ ಅದು ಬರ್ತಿತ್ತಂದ್ರೆ ನೋಡಿ ಹಾಕಿಸ್ಕೊಡ್ತೀವಿ. ಓಕೆ. ತಮ್ಮ ಹೆಸರು? ಸಾವಿತ್ರಿ ಪೂಜೆ. ಎಷ್ಟು ಗಂಟೆಗೆ ಸಂಭವಿಸೈತ್ರಿ ಇದು ನೈಟ್? ಸರ್ 12-1 ಆಗಿದೆ ಸರ್. ಇದು ತೋಳ ಅಂತೇಳಿ ಬಂದಿದ್ರಿ. ನಿನ್ನೆ ತಂದಿದ್ದು ಸರ ಒಂದು 6 ಮರಿಗಳು. ಹಾಂ ರೀ. ಹತ್ರ ಅಂತ 68,000 ರೂಪಾಯಿ ಕೊಡ್ತಿದ್ವಿ ರೀ. ಪೈಲಿದು 2 ಇದ್ದು ರೀ, ಅದ 32,000 ರೂಪಾಯಿ ಕೊಡ್ತೀವಿ. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನಂತ ಹೇಳಿರ್ತೀರಿ? ನಿಮ್ಮ ಪರಿಹಾರ ಕೊಡ್ತೀವಿ ಅಂದ್ರೆ. ಆಮೇಲೆ ನಿಮ್ಮ ಪಂಚಾಯತ್ ವತಿಯಿಂದ ಪಂಚಾಯತ್ ಈಗ ಬಂದಾರ್ರಿ ಅವ್ರು ಮಾತು. ತಮ್ಮ ಹೆಸರು? ಪೈಗಂಬರ್. ಅಡ್ರೆಸ್ ರೀ? ಪೈಗಂಬರ್ ಮೌಲಾಸಾಬ್ ಖಾಲಿಖಾನ್.